ಪಿತನ ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಧುನಿಕ ಜಗತ್ತಿನ ಚಿಂತಕ ತತ್ವಜ್ಞಾನಿ ನೀಶ್ ಯೇಸುವನ್ನು ಕುರಿತು ಒಂದು ಮಾತು ಹೇಳುತ್ತಾನೆ. ನಾವು ದೇವರನ್ನು ಕೊಂದಿದ್ದೇವೆ. ಅತ್ಯಂತ ಪ್ರಭಾವಶಾಲಿ ಮಹೋನ್ನತ ದೇವರು ನಮ್ಮ ಬರ್ಜಿಯಡಿಯಲ್ಲಿ ರಕ್ತ ಹರಿಸುತ್ತಾ ಬಿದ್ದಿದ್ದಾರೆ. ಹಾಗಾದರೆ ನಾವು ದೇವರ ಕೊಲೆಗಾರರೇ ಎಂಬ ಪ್ರಶ್ನೆಗೆ ಇಲ್ಲ, ಎಂದೆಂದಿಗೂ ಇಲ್ಲ ಎನ್ನುತ್ತೇವೆ. ಆದರೆ ಮಾರ್ಗದ ಬದಿಯಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೆ, ಹೊಟ್ಟೆಗೆ ಕೊಳ್ಳಿಲ್ಲದೆ ಸಾಯುತ್ತಿರುವ ಭಿಕ್ಷಕ ಯುದ್ಧ, ಕೋಮು ಗಲಭೆಗಳಲ್ಲಿ ಸಾಯುತ್ತಿರುವ ನೂರಾರು ಸೈನಿಕರು ಮತ್ತು ನಾಗರಿಕರು, ಪ್ರತಿದಿನ ಅತ್ಯಾಚಾರಕ್ಕೆ ವಸ್ತುವಾಗುತ್ತಿರುವ ನಿರ್ಭಾಗ್ಯ ಹೆಣ್ಣು ಮಕ್ಕಳು, ಒಪ್ಪತ್ತು ಊಟಕ್ಕಾಗಿ ಕೂಲಿ ಮಾಡುವವರು, ಮನೆಗಳಲ್ಲಿ ರಾತ್ರಿ ಹಗಲು ಚಾಕರಿ ಮಾಡುವ ಕೆಲಸದ ಮಕ್ಕಳು, ಇವರ ಈ ಸ್ಥಿತಿಗೆ ಯಾರು ಹೊಣೆ? ಬದುಕಿನಲ್ಲಿ ಯಾವುದೇ ಸುಖವಿಲ್ಲದ ಇವರ ಈ ದಾರುಣ ಪರಿಸ್ಥಿತಿಗೆ ಯಾರು ಕಾರಣ? ಇವರ ಕೊಲೆಗಡುಕಾರರು. ಇವರನ್ನು ಬದುಕಲು ಬಿಡದಿರುವ ನಾವು ಇವರ ಕೊಲೆಗಾರರೇ? ಇವರೆಲ್ಲ ದೇವರ ಮಕ್ಕಳು. ಹಾಗಾದರೆ ನಾವು ದೇವರ ಮಕ್ಕಳ ಕೊಲೆಗಾರರೇ? ಹೌದು. ಇದರ ಬಗ್ಗೆ ನಾವು ಆಳವಾಗಿ ಚಿಂತಿಸಬೇಕು. ಕ್ರೈಸ್ತರಾಗಿ ನಮ್ಮ ಕರ್ತವ್ಯದ ಬಗ್ಗೆ ಯೋಚಿಸುತ್ತಾ ಈ ಶಿಲುಬೆ ಹಾದಿಯಲ್ಲಿ ಆತ್ಮಶೋಧನೆ ಮಾಡಿಕೊಳ್ಳುತ್ತಾ ಯೇಸುವಿನೊಡನೆ ಮುಂದೆ ಸಾಗೋಣ. ದೇವತಾಯೇ ದಯೆಯಿಂದ ಯೇಸು ಸ್ವಾಮಿ ಗಾಯಗಳ ತಾಕಿಸೆಮ್ಮ ಆತ್ಮಕ್ಕೆ. ಮೊದಲನೆಯ ಸ್ಥಳ, ಮಾನವನ ಮುಂದೆ ದೇವರೇ ತಲೆಬಾಗಿ ನಿಂತಿದ್ದಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವರಿಗೆ ತೀರ್ಪು. ನೀವು ಎಲ್ಲಾದರೂ ಕೇಳಿದಿರ? ನಂಬಲು ಅಸಾಧ್ಯ. ಅಂದರೆ ಸತ್ಯ ಧರ್ಮ ಎಲ್ಲಿ ಹೋಯಿತು? ಸತ್ಯಕ್ಕೆ ಇಂದು ಜಯವಿಲ್ಲ. ಸತ್ಯವನ್ನು ಹರಿದು ಚೂರು ಚೂರು ಮಾಡಿ ಅಸತ್ಯ ಇಂದು ನಮ್ಮೆಲ್ಲರನ್ನೂ ಆಳುತ್ತಿದೆ. ನ್ಯಾಯ ನೀತಿಯನ್ನು ನೆಲಕ್ಕೆ ತುಳಿದು ಅನ್ಯಾಯ ಅನೀತಿಯೇ ಈ ಸಮಾಜದ ನಿಯಮವಾಗಿದೆ. ಎಲ್ಲ ಕಡೆ ಒಳ್ಳೆಯತನದ ಕೊಲೆ ಆಗುತ್ತಿದೆ. ಒಳ್ಳೆಯವರಿಗೆ ಇದು ಕಾಲವಲ್ಲ ಎನ್ನಿಸುತ್ತದೆ. ದೇವರೇ ಉಂಟು ಮಾಡಿದ ಮಾನವ ದೇವರ ಮೇಲೆ ತೀರ್ಪನ್ನು ಓದುತ್ತಿದ್ದಾನೆ. ಅಸತ್ಯ ಸತ್ಯದ ಮೇಲೆ, ಅನ್ಯಾಯ ನ್ಯಾಯದ ಮೇಲೆ, ಸ್ವಾರ್ಥ ಸೇವೆಯ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ. ಅಗೋ ನೋಡಿ, ಒಳ್ಳೆತನಕ್ಕೆ ಮರಣ ದಂಡನೆ ನೀಡಲಾಗಿದೆ. ದೇವರಿಗೆ ಮರಣ ಎಂಬ ತೀರ್ಪನ್ನು ಪಿಲಾತನೊಂದಿಗೆ ಜನರು ಓದಿಯಾಗಿದೆ. ಹೌದು, ನಮ್ಮೆಲ್ಲರ ಸ್ಥಿತಿಯೂ ಇಷ್ಟೇ. ಅಂದು ಜನ ಯೇಸುವನ್ನು ನಿಂದಿಸಿದರು, ಉಗುಳಿದರು, ಹೊಡೆದರು, ಕೊಲೆಗಡುಕರಿಗೆ ಕೊಡಬೇಕಾದ ತೀರ್ಪನ್ನು ನೀಡಿದರು. ಇಂದು ನಮ್ಮೆಲ್ಲರಿಗೂ ಇದೇ ಸ್ಥಿತಿ ಬಂದಿದೆ. ಆದರೆ ಚಿಂತಿಸಬೇಡಿ, ಕಣ್ಣೆತ್ತಿ ನೋಡಿ. ಪಿಲಾತನ ಮುಂದೆ ತಲೆ ತಗ್ಗಿಸಿ ನಿಂತಿರುವ ಯೇಸು ನಮ್ಮನ್ನು ನೋಡುತ್ತಿದ್ದಾರೆ. ಅವರಿಗಾದ ಸ್ಥಿತಿ ನಮಗೂ ಬಂದಾಗ ನಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರಲ್ಲಿದ್ದ ಸಹನೆ, ತಾಳ್ಮೆ ನಮಗೂ ನೀಡುತ್ತಾರೆ. ಈ ನಮ್ಮ ಜೀವನದ ಪ್ರಯಾಣದಲ್ಲಿ ಈ ಅನ್ಯಾಯದ ಜನರ ಮಧ್ಯೆ ನಾವು ಏಕಾಂಗಿ ಅಲ್ಲ. ಹೌದು, ನಾವು ಯಾರೂ ಏಕಾಂಗಿಗಳಲ್ಲ. ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಪಕ್ಷವುಳ್ಳ ತಾಯೇ, ಯೇಸುವನ್ನು ಹಿಂಬಾಲಿಸಿ ಕ್ರೂಜೆ ಹೊರ ಪಾಲಿಸಿ. ಎರಡನೆಯ ಸ್ಥಳ, ಧೂಳು ತುಂಬಿದ ಹಾದಿಯಲ್ಲಿ ಶಿಲುಬೆ ಹೊತ್ತು ಸ್ವಾಮಿ ಯೇಸು ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಬಂಧನದೊಳಗಿನಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಬಂದಿರುವೆ. ನನ್ನನ್ನು ಸಂಕೋಲೆಯಲ್ಲಿ ಬಿಗಿಯಬೇಡಿರಿ ಎನ್ನುತ್ತಾ ಯೇಸು ಬೇಡಿದರು. ತಾನು ನಿರಪರಾಧಿ ಎಂದರು. ಅವರ ಈ ಬೇಡಿಕೆಗೆ ಉತ್ತರ, ಜನರು ಅವರನ್ನು ನೋಡಿ ನಕ್ಕರು, ನಿಂದಿಸಿದರು. ನೀನು ದೇವರ ಕುಮಾರನಲ್ಲವೇ ಎಂದು ವ್ಯಂಗ್ಯ ಮಾಡಿದರು. ಮನುಷ್ಯನನ್ನು ಪಾಪ ಜೀವನದಿಂದ ಬಿಡಿಸಿ ಸ್ವಾತಂತ್ರ್ಯ ಕೊಡಲು ಬಂದ ಸ್ವಾಮಿಗೆ ಶಿಲುಬೆಯ ಕೊಡುಗೆ. ಹೌದು, ನಮ್ಮ ಪಾಪದಿಂದ, ಸ್ವಾರ್ಥ ಜೀವನದಿಂದ ನಾವೇ ಹೊರಿಸಿದ ಈ ಶಿಲುಬೆಯನ್ನು ಯೇಸು ಹೊತ್ತು ನಡೆಯುತ್ತಿದ್ದಾರೆ. ಪಶುವನ್ನು ಎಳೆದೊಯ್ಯುವಂತೆ ಜನರು ಅವರನ್ನು ಎಳೆದೊಯ್ಯುತ್ತಿದ್ದಾರೆ. ನೀನು ನಿನ್ನ ಬದುಕಿನ ಹಾದಿಯಲ್ಲಿ ಎಂದಾದರೂ ಯೇಸುವನ್ನು ಕಂಡೆಯಾ? ತನ್ನ ಮಕ್ಕಳನ್ನು ಸಾಕಲು ಸೊರಗಿ ಹೋಗಿ ನಿಲ್ಲಲಾರದ ಆ ಬಡ ರೈತನಲ್ಲಿ, ತನಗಾದ ಅನ್ಯಾಯವನ್ನು ಹೇಳಿಕೊಂಡು ಎದೆ ಬಡಿಯುತ್ತಾ ಕೂಗುತ್ತಿರುವ ಆ ಹೆಂಗಸಲ್ಲಿ, ಆ ಜನರಲ್ಲಿ ಯೇಸುವನ್ನು ಕಂಡೆಯಾ? ಅಲ್ಲದೆ ಅಳುತ್ತಿರುವ ಆ ಪುಟ್ಟ ಕಂದನದಲ್ಲಿ ಕ್ರಿಸ್ತನನ್ನು ಕಂಡೆಯಾ? ಕೈಕಾಲು ಬೀಳುವಂತಾಗಿದ್ದರೂ, ದೇಹದಲ್ಲಿ ಶಕ್ತಿಯೇ ಇಲ್ಲದಿದ್ದರೂ ಇವರೆಲ್ಲ ರಾತ್ರಿ ಹಗಲು ಶ್ರಮ ಪಡುತ್ತಿದ್ದಾರೆ, ಒಂದು ತುತ್ತು ಅನ್ನಕ್ಕಾಗಿ, ಒಂದು ಗೇಣು ಬಟ್ಟೆಗಾಗಿ. ಹೌದು, ಈ ಜನರೇ ಆ ಕ್ರಿಸ್ತ, ಆ ಅನಾಥ ಮಗು, ಆ ಮುದುಕ, ಆ ವೇಶ್ಯ. ಕ್ರಿಸ್ತರೊಡನೆ ಅದೇ ಧೂಳಿನಲ್ಲಿ ಅನ್ಯಾಯವನ್ನು ಹೊತ್ತು ನಡೆಯುತ್ತಿದ್ದಾರೆ. ಅವರಿಗೆ ನಿನ್ನ ಅನುಕಂಪ ಬೇಕಾಗಿದೆ. ಹೋಗು, ಅವರಲ್ಲಿ ಕ್ರಿಸ್ತನನ್ನು, ನಿನ್ನ ದೇವರನ್ನು ನೋಡು. ಈಶನಾದ ಯೇಸು ಹೊತ್ತ ಭಾರವನ್ನು ಈಕ್ಷಿಸುತ್ತಾ ದುಃಖಾಕ್ರಾಂತಳಾದಳು. ಮೂರನೆಯ ಸ್ಥಳ, ಸಾಕು ನಿಲ್ಲಿಸು, ಭಾರ ತಾಳಲಾರದೆ ನಾ ಬೀಳುತ್ತಿರುವೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕಷ್ಟಪಡುತ್ತಿರುವವರೇ, ಭಾರವಾದ ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನಲ್ಲಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ನೀಡುವನು ಎಂದಿದ್ದರು ಯೇಸು. ಆದರೆ ಈ ಲೋಕದ ಅನ್ಯಾಯ, ಅನೀತಿ, ಶೋಷಣೆ, ಮೋಸ ಹೆಗಲ ಮೇಲೆ ಶಿಲುಬೆಯ ಭಾರವಾಗಿ ಅವರನ್ನು ಬೀಳಿಸುತ್ತದೆ. ಕಟುಕರು ಕುರಿಮರಿಯನ್ನು ಕಡಿಯಲು ವಧಾಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಆದರೆ ನಡೆಯಲು ನಿತ್ರಾಣ, ನಡೆಯಲಾಗದೆ ಯೇಸು ನೆಲಕ್ಕೆ ಬೀಳುತ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಮಾಡಿರುವವನೇ. ಪ್ರತಿಯೊಬ್ಬರೂ ಎಡವಿ ಬೀಳುವುದು ಸಹಜ. ಹಾಗೆಂದು ಪಾಪವೆಂದು ಗೊತ್ತಿದ್ದರೂ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವುದು ಹೆಚ್ಚು ಪಾಪಕರ. ಪಾಪವೆಂದರೇನೆಂದು ಯಾರಿಗೆ ಗೊತ್ತಿಲ್ಲ. ತನ್ನ ಪಾಪದಿಂದ ಎಷ್ಟೊಂದು ಜನ ನೋವಿಗೆ ಒಳಗಾಗುತ್ತಾರೆ ಎಂದು ಯಾರಿಗೆ ಗೊತ್ತಿಲ್ಲ. ತನ್ನ ಪಾಪಕ್ಕೆ ದೇವರಲ್ಲಿ ಕ್ಷಮೆ ಬೇಡಿ ಪರಿವರ್ತನೆ ಹೊಂದಬೇಕೆಂದು ಯಾರೂ ಅರಿತಿಲ್ಲ. ಆದರೆ ಪಾಪದಲ್ಲೇ ಬಿದ್ದು ಹೊರಳಾಡುವ ಜೀವ, ಭಾನುವಾರ ಅರೆ ಮನಸ್ಸಿನಿಂದ ಅರ್ಧ ಪೂಜೆ ನೋಡುವ ಆರಾಧನೆ, ಇದನ್ನೆಲ್ಲ ಕಂಡು ಯೇಸು ಸ್ವಾಮಿ ಏನು ಹೇಳಬಹುದು? ದಿನ ದಿನವೂ ಶಿಲುಬೆ ಏರಿ ಕ್ಷಣ ಕ್ಷಣವೂ ರಕ್ತ ಸುರಿಸಿ ತೊಳೆದಿಹೇ ನಿನ್ನ
ಕರ್ಮವನ್ನು, ನೀ ಮಾಡಿದ ಪಾಪವನ್ನು. ಆದರೂ ದಿನ ದಿನವೂ ನೀ ನನ್ನ ನೋಯಿಸಿ, ಕ್ಷಣ ಕ್ಷಣವೂ ನನ್ನ ರಕ್ತ ಮಾಂಸ ಭುಜಿಸಿ ನನ್ನ ಹಂಗಿಸುತ್ತಿರುವೆಯಲ್ಲ ಮನುಜನೇ, ನಿನಗೆ ನಾನೇನು ದ್ರೋಹ ಬಗೆದೆ? ಓ ಮಾನವ, ಇದಕ್ಕಿಂತ ಘೋರ ಪಾಪ ಬೇರೆ ಬೇಕೇ? ಆದರೆ ನೀ ನಿರಾಶನಾಗಬೇಕಿಲ್ಲ. ನಿನ್ನ ಪ್ರಭು ನಿನ್ನ ಪಾಪದ ಹೊರೆ ಹೊತ್ತಿದ್ದಾರೆ. ಪಾಪವನ್ನು ಜಯಿಸಿ ಮುಕ್ತಿಯ ಮಾರ್ಗ ಕಂಡು ಹಿಡಿದಿದ್ದಾರೆ. ಅದೇ ಶಕ್ತಿಯಿಂದ ನೀನು ಎದ್ದು ಕ್ರಿಸ್ತರೊಡನೆ ನಿನ್ನ ಗುರಿಯನ್ನು ಮುಟ್ಟಲು ನಡೆ. ಕ್ರಿಸ್ತರು ನಿನ್ನೊಂದಿಗಿದ್ದಾರೆ. ನೀ ಸೋತು ನೆಲಕ್ಕೆ ಬಿದ್ದಾಗ ಮೇಲೇಳಲು ಖಂಡಿತವಾಗಿಯೂ ನಿನಗೆ ಶಕ್ತಿ ನೀಡುವರು. ಶೋಕ ಕ್ಲೇಶ ಸಮಸ್ತವು ದೈವ ಮಾತೆಯಾತ್ಮವನ್ನು ಈಟಿಯಂತೆ ನಾಟಿತು. 4ನೇ ಸ್ಥಳ. ಅಳಬೇಡ ಮಗನೇ, ನಿನ್ನ ಅಮ್ಮ ನಾ ಇಲ್ಲಿರುವೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮಗು, ಹೀಗೇಕೆ ನನ್ನ ನೋಡುತ್ತಿರುವೆ? ದುಃಖದಿಂದಲೋ, ಕರುಣೆಯಿಂದಲೋ, ಪ್ರೀತಿಯಿಂದಲೋ ನನ್ನನ್ನು ಕರೆಯುತ್ತಿರುವೆಯಾ ಮಗು? ಅಮ್ಮ ನನ್ನನ್ನೇಕೆ ಹೆತ್ತು ಬೆಳೆಸಿ ಈ ಕಷ್ಟಕ್ಕೆ ಗುರಿ ಮಾಡಿದೆ ಎಂದು ಬೈಯುತ್ತಿರುವೆಯಾ? ಅಮ್ಮ, ಈ ನೋವು ತಾಳಲಾರೆ, ನಾ ಯಾರಿಗೆ ಹೇಳಲಿ ಎನ್ನುತ್ತಿರುವೆಯಾ? ಹೊರಲಾರೆ ಅಮ್ಮ, ಯಾರು ನನ್ನ ಈ ಅಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಬಾರಮ್ಮ, ಈಗಲಾದರೂ ನನ್ನ ಬಿಡಿಸು ಎಂದು ಕರೆಯುತ್ತಿರುವೆಯಾ? ಬೇಡ ಮಗು, ನೀ ಬಂದದ್ದೇ ಇದಕ್ಕಾಗಿ. ದೇವದೂತನು ಅಂದೇ ನನಗೆ ಹೇಳಿದ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದಿದ್ದ. ನನ್ನ ನೋಡಬೇಡ ಮಗು, ಅಲ್ಲಿ ನೋಡು, ಆ ಜನರನ್ನು ನೋಡು. ಪಾಪದಲ್ಲಿ ಬಿದ್ದ ಅವರು ಮೇಲೇಳಾರದೆ ಹೊರಳಾಡುತ್ತಿರುವುದನ್ನು ನೋಡು. ಕೆಟ್ಟ ಜೀವನದ ಬಂಧನದಲ್ಲಿ ಒದ್ದಾಡುತ್ತಿರುವುದನ್ನು ನೋಡು. ಅವರೊಳಗೆ ಹೊಗೆ ಆಡುತ್ತಿರುವ ದ್ವೇಷ, ಮತ್ಸರವನ್ನು ನೋಡು. ಅವರಿಗೆ ಆಶ್ರಯ ಬೇಕು, ಬಿಡುಗಡೆ ಬೇಕು. ಅವರಿಗೆ ನಿನ್ನ ಬೆಳಕು ಬೇಕು. ನೋಡು ಮಗು, ನಿನ್ನನ್ನೇ ಅವರು ದೃಷ್ಟಿಸುತ್ತಿದ್ದಾರೆ. ನೀನಲ್ಲದೆ ಅವರನ್ನು ರಕ್ಷಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅವರ ಅಳುವನ್ನು, ಸಂಕಟವನ್ನು ನೋಡಿದೆಯಾ ಮಗು? ಹೌದು, ಇದೇ ನಿನ್ನ ಸೇವೆ, ಇದೇ ನಿನ್ನ ಪ್ರೀತಿ. ನಡೆ ಮುಂದಕ್ಕೆ ಮಗು. ಜಗತ್ತಿಗಾಗಿ ನಿನ್ನ ನಾ ತ್ಯಾಗ ಮಾಡಿದೆ. ಈ ಜನರಿಗಾಗಿ ನಿನ್ನ ನೀ ತ್ಯಾಗ ಮಾಡು. ಆಗಲೇ ನಿನ್ನ ಜೀವನ ಸಾರ್ಥಕ, ಆಗಲೇ ನಿನ್ನ ಜನನ ಅರ್ಥಭರಿತ. ಸದಾ ನಿನ್ನೊಂದಿಗೆ ನಾನಿದ್ದೇನೆ ಮಗು. ನಿನ್ನ ಶಕ್ತಿ ನಾನಾಗಿರುವೆ. ಮುಂದಕ್ಕೆ ನಡೆ ಮಗು. ದೇವ ಮಾತೆಯನ್ನು ಇಂಥ ದುಃಖದಲ್ಲಿ ಧ್ಯಾನಿಸುತ್ತಾ ಶೋಕ ಪಡದವನು. 5ನೆಯ ಸ್ಥಳ. ಮಾನವ, ಇದು ನಿನ್ನ ಪಾಪ, ಇದನ್ನು ನೀನೇ ಹೊರಬೇಕು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಹೌದು, ದೇವರು ನಮ್ಮ ಪಾಪದ ಭಾರವನ್ನು ಹೊತ್ತಿದ್ದಾರೆ. ಅವರೊಬ್ಬರೇ ಹೊತ್ತರೆ ಸಾಲದು. ಮಾನವನು ತನ್ನ ಪಾಪದ ಭಾರವನ್ನು ತಾನು ಸ್ವಲ್ಪ ಹೊರಬೇಕು. ಈ ಶಿಲುಬೆಯ ಪ್ರಯಾಣ ಸಾಗುತ್ತಿಲ್ಲ. ಯೇಸು ನಿನ್ನ ಸಹಾಯ ಬಯಸುತ್ತಿದ್ದಾರೆ. ಶಿಲುಬೆ ಹೊರಲು ಅವರ ಹೆಗಲಿಗೆ ಕೈ ಹಾಕಿ ಭಾರವನ್ನು ಹಂಚಿಕೊಂಡು ಕಡಿಮೆ ಮಾಡಲು ನಿನ್ನನ್ನು ಕರೆಯುತ್ತಿದ್ದಾರೆ. ನಿನ್ನ ಈ ಜೀವನ ಕಠಿಣವಾದ ದಾರಿ, ನೀನೊಬ್ಬನೇ ಏಕಾಂಗಿಯಾಗಿ ನಡೆಯಲಾರೆ. ಪರರ ಸಹಾಯ ನಿನಗೆ ಬೇಕೇ ಬೇಕು. ನೀ ಬೆವರಿದಾಗ
ನಿನ್ನ ಹಣೆಯ ಬೆವರಿನ ಹನಿಗಳನ್ನು ಒರೆಸಲು ಒಬ್ಬ ಮರಿಯ ಮಗ್ದಲೇನ ನೀ ಸೋತು ನಿರಾಶನಾದಾಗ ನಿನ್ನ ಕೈ ಹಿಡಿದು ಎತ್ತಲು ಒಬ್ಬ ಸಮಾರಿಯ ದಾರಿಹೋಕ ನೀ ಬಿಕ್ಕಿ ಬಿಕ್ಕಿ ಅಳುವಾಗ ಕಣ್ಣೀರು ಒರೆಸಲು ಒಂದು ಹಸ್ತ ನಿನ್ನ ಜೀವನದ ಪ್ರಯಾಣದಲ್ಲಿ ಅನುಕಂಪ ತೋರಲು ಒಂದು ಹೃದಯ ಕೊನೆಗೊಂದು ದಿನ ನೀ ಸತ್ತಾಗ ದೇವಾಲಯದ ಗಂಟೆ ಬಾರಿಸಲು ಒಂದು ಕೈ ಎಲ್ಲೋ ಸ್ಮಶಾನದಲ್ಲಿ ಸಮಾಧಿ ಅಗೆಯಲು ಒಬ್ಬ ಕೂಲಿ ಮನುಷ್ಯ. ಹೌದು, ನಿನ್ನ ಇಡೀ ಪಯಣದಲ್ಲಿ ನಿನ್ನೊಂದಿಗೆ ಸಹಾಯಕರಾಗಿ ನಡೆಯಲು ಜನ ಬೇಕಾಗಿದ್ದಾರೆ. ಯೇಸುವಿನ ಸಹಾಯಕ್ಕೆ ಸಿಮೋನ ಬಂದಂತೆ ನಿನಗೂ ಜನರ ಅಗತ್ಯವಿದೆ. ಜೀವನದಲ್ಲಿ ನಿರಾಶೆಯಾಗಿ ಜಿಗುಪ್ಸೆ ಆದಾಗ ನಾವಿದ್ದೇವೆ ನಿನ್ನ ಜೊತೆ ಎನ್ನುವ ಆಪ್ತರು, ಮಗು ನಾನಿದ್ದೇನೆ ಹೆದರಬೇಡ ನಡೆ ಮುಂದಕ್ಕೆ ಎನ್ನುವ ಯೇಸು ನಿನಗೆ ಬೇಕಾಗಿದ್ದಾರೆ. ಅದೇ ರೀತಿ ನಿನ್ನ ನೆರೆಹೊರೆಯವರಿಗೂ ನಿನ್ನ ಸಹಾಯ ಬೇಕಾಗಿದೆ. ಅವರಿಗೆ ಸಾಂತ್ವನ ಕೊಡಲು ಸಹಾಯ ಮಾಡಲು ನಾವು ಸಿದ್ಧರಾಗಿದ್ದೇವೆ. ಪ್ರೀತಿ ಎಂಬ ಅಗ್ನಿಯೋಳು ಪಾಪಿಯಾದ ಎನ್ನಾತ್ಮವು ಬೆಂದು ಶುದ್ಧವಾಗಲಿ. 6ನೆಯ ಸ್ಥಳ. ಓ ದೇವಾ, ಇಲ್ಲಿ ನ್ಯಾಯವೇ ಇಲ್ಲವೇ? ಇದನ್ನು ಕಂಡು ನಾ ಹೇಗೆ ಸಹಿಸಲಿ? ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಅನ್ಯಾಯ ಎಲ್ಲೆಲ್ಲೂ ಅನ್ಯಾಯ. ಓ ಭ್ರಷ್ಟಾಚಾರಿಗಳೇ, ಕ್ರೂರಿಗಳೇ, ಅನ್ಯಾಯದ ಮುಖಂಡರೇ, ನಿಮಗೆಲ್ಲರಿಗೂ ಧಿಕ್ಕಾರ. ಈ ಕ್ರೂರತೆಯನ್ನು ನಾ ಸಹಿಸಲಾರೆ. ನನ್ನ ಪ್ರಭುವಿಗೆ ಆಗುತ್ತಿರುವ ಈ ಅನ್ಯಾಯವನ್ನು ಕಂಡು ಮುಖ ಮುಚ್ಚಿ ಕುಳಿತಿರಲಾರೆ. ಓ ಜನರೇ, ನೀವೇಕೆ ಮುಂದೆ ಬರುತ್ತಿಲ್ಲ? ಈ ಅನ್ಯಾಯವನ್ನೇಕೆ ಖಂಡಿಸುತ್ತಿಲ್ಲ? ನ್ಯಾಯಕ್ಕಾಗಿ ಏಕೆ ಹೋರಾಡುತ್ತಿಲ್ಲ? ಭಯವೇ, ತೊಂದರೆಗಳಾಗಬಹುದೆಂಬ ಅಂಜಿಕೆಯೇ? ಈ ಸಮಾಜದಲ್ಲಿ ಈಗಾಗಲೇ ನಿಮಗಿರುವ ಸ್ಥಾನ ಕಳೆದುಕೊಳ್ಳಬಹುದೆಂಬ ಹೆದರಿಕೆಯೇ? ಅಲ್ಲಿ ನೋಡಿ, ನ್ಯಾಯ ಸ್ಥಾಪಿಸಲು ಬಂದ ಸ್ವಾಮಿಯ ಅನ್ಯಾಯದ ಬಲೆಗೆ ಬಿದ್ದಿದ್ದಾರೆ. ಆದರೂ ನೀವು ಮೂಕರಂತೆ ಸುಮ್ಮನೆ ಕುಳಿತಿದ್ದೀರಿ. ನಾ ಹೆಣ್ಣು, ಈ ಸಮಾಜದ ಮಧ್ಯೆ ಅಬಲೆ, ಏನು ಮಾಡಲಿ? ಓ ಪ್ರಭುವೇ, ನಿಮ್ಮ ಪವಿತ್ರ ಮುಖವನ್ನಾದರೂ ಹೊರಿಸಿ ಈ ಅನ್ಯಾಯ ಪ್ರತಿಭಟಿಸುವೆ. ಈ ಮೂಲಕವಾದರೂ ಈ ಅನ್ಯಾಯದೊಂದಿಗೆ ನಾನು ಒಂದಾಗಿಲ್ಲ ಎಂದು ಎಲ್ಲರಿಗೂ ತಿಳಿಸುವೆ. ನನ್ನ ಹೇಡಿತನವನ್ನು ಧಿಕ್ಕರಿಸುವೆ. ಸ್ವಾಮಿ ಯೇಸುವೆ, ನನ್ನನ್ನು ಕ್ಷಮಿಸಿರಿ. ನಾ ಹೇಡಿಯಾಗಿ ಬಿಟ್ಟಿರುವೆ. ಅನ್ಯಾಯ ಕಂಡರೂ ಕೈಕಟ್ಟಿ ನಿಂತಿರುವೆ. ಶೋಷಣೆಯಿಂದ ಅಳುತ್ತಿರುವ ಬಡ ಜನರಿಗೆ ನಾನು ನ್ಯಾಯ ಕೊಡಿಸಬಹುದಿತ್ತು. ಸುಲಿಗೆ ವಂಚನೆಯಿಂದ ಜನರನ್ನು ರಕ್ಷಿಸಬಹುದಿತ್ತು. ನಿಮ್ಮ ಹೆಸರಿನಲ್ಲಿ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಬಹುದಿತ್ತು. ಓ ದೇವಾ, ಆ ವೆರೋನಿಕಳಿಗೆ ಇದ್ದ ಧೈರ್ಯವೂ ನನಗಿಲ್ಲವೇ? ನಾನೇಕೆ ಇಷ್ಟು ಏಡಿಯಾದೆ? ನನ್ನೊಡನೆ ನೀನಿಲ್ಲವೆಂದೇ? ಓ ಪ್ರಭು, ನನ್ನನ್ನು ಕ್ಷಮಿಸು. ಪಾಪಕೂಪದಲ್ಲಿ ಬಿದ್ದ ಎಮ್ಮ ಆತ್ಮರಕ್ಷೆಗಾಗಿ ಯೇಸು ಪಟ್ಟ ಪಾಡಿದು. 7ನೆಯ ಸ್ಥಳ. ಓ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ನನ್ನನ್ನೇಕೆ ಮತ್ತೆ ಮತ್ತೆ ಬೀಳಿಸುತ್ತಿ? ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪಾಪವು ಆದಾಮನನ್ನು ಸುಂದರವನದಿಂದ ಮರಳುಗಾಡಿಗೆ ಅಟ್ಟಿತ್ತು. ಅದೇ ಪಾಪವು ಅಬೇಲನನ್ನು ಕೊಂದು ಭೂಮಿಗೆ ರಕ್ತದ ಕಲೆಯನ್ನು ಸೇರಿಸಿತು.
ಅದೇ ಪಾಪ ಈಗ ಯೇಸು ಪ್ರಭುವನ್ನು ನೆಲಕ್ಕೆ ಬೀಳಿಸಿದೆ. ನಾವು ಸಹ ಪಾಪ ಮಾಡಿದಾಗಲೆಲ್ಲ ನಮ್ಮ ಪ್ರತಿಯೊಂದು ಪಾಪ ಒಬ್ಬೊಬ್ಬರನ್ನು ನೆಲಕ್ಕೆ ಒಗೆಯುತ್ತದೆ, ಶಾಂತಿಯನ್ನು ಕೊಲೆ ಮಾಡುತ್ತದೆ. ಇಡೀ ಜಗತ್ತು ಪಾಪದಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ ರಕ್ತಪಾತ, ಗಲಭೆ, ಹತ್ಯಾಕಾಂಡಗಳು. ಮನುಷ್ಯನ ಸ್ವಾರ್ಥದಿಂದ ಅವನ ಪಾಪಗಳಿಂದ ಸಾವಿರಾರು ಜನರು ಸಾಯುತ್ತಿದ್ದಾರೆ. ನೂರಾರು ಕಡೆ ಅಮಾಯಕರ ಕೊಲೆಯಾಗುತ್ತಿದೆ. ಧರ್ಮದ ಹೆಸರಿನಲ್ಲಿ ಯುದ್ಧ, ಅನ್ಯಾಯ, ಮೋಸಗಳು ನಡೆಯುತ್ತಿವೆ. ಇದಕ್ಕೆಲ್ಲ ನನ್ನ ಪಾಪಗಳು ಕೂಡ ಕಾರಣವಾಗಿವೆ. ಈ ಪ್ರಪಂಚದ ಎಲ್ಲರ ಪಾಪಕ್ಕೆ ನಾನು ಕೂಡ ಹೊಣೆಗಾರನಾಗಿದ್ದೇನೆ. ಹೌದು, ಕನಿಷ್ಠ ನಾನು ಅವರಿಗಾಗಿ ಪ್ರಾರ್ಥಿಸಬಹುದಿತ್ತು. ಆದರೆ ಈ ಜನರ ನೋವಿಗೂ ನನಗೂ ಸಂಬಂಧವಿಲ್ಲವೆಂದು ಸುಮ್ಮನಾಗಿಬಿಟ್ಟೆ. ನಿರಾಸಕ್ತಿ ತೋರಿಸಿದೆ. ನಾನು ಪ್ರಾರ್ಥನೆ ಮಾಡಿದ್ದರೆ ಒಂದಕ್ಕೂ ಹಿಡಿದ ಮನಸ್ಸುಗಳಲ್ಲಿ ದೇವರು ಪ್ರೀತಿ ತುಂಬುತ್ತಿದ್ದರು. ಜನರ ಮನಸ್ಸುಗಳಿಂದ ದ್ವೇಷ ತೆಗೆದು ಶಾಂತಿ, ಪ್ರೀತಿ ನೀಡುತ್ತಿದ್ದರು. ನನ್ನ ಪ್ರಾರ್ಥನೆ ಶ್ರೀಮಂತರ, ರಾಜಕಾರಣಿಗಳ, ಶೋಷಕರ ಹೃದಯ ತೆರೆಯುತ್ತಿತ್ತು. ಆದರೆ ಒಬ್ಬ ಕ್ರೈಸ್ತನಾಗಿ ಇತರರಿಗಾಗಿ ಪ್ರಾರ್ಥಿಸಬೇಕು ಎನ್ನುವ ನನ್ನ ಕರ್ತವ್ಯವನ್ನು ನಾನು ಮರೆತೆ. ಇನ್ನಾದರೂ ಈ ಜಗತ್ತಿಗಾಗಿ, ನಮ್ಮ ಎಲ್ಲ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹೋದರರ ಸಂತೋಷಕ್ಕೆ, ಶಾಂತಿ ಜೀವನಕ್ಕೆ ಕಾರಣರಾಗೋಣ. ಪ್ರೀತಿ ಮೂರ್ತಿ ವೆತ್ತ ಮಾತೆ, ನಮ್ಮ ಸ್ವಂತ ಪಾಪಕ್ಕಾಗಿ ಪ್ರಲಾಪಿಸ ಮಾಡಿರಿ. 8ನೆಯ ಸ್ಥಳ. ನನಗಾಗಿ ಅಳಬೇಡಿ ಸ್ತ್ರೀಯರೇ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಇಂದು ಇಡೀ ಜಗತ್ತು ಒಂದಲ್ಲ ಒಂದು ಕಾರಣಕ್ಕೆ ಅಳುತ್ತಿದೆ. ಈ ಕಣ್ಣೀರು ನಮಗೆ ಸಾಂತ್ವನ, ಸಮಾಧಾನ ಕೊಡುತ್ತದೆ. ಪಾಪದಲ್ಲಿ ನರಳುತ್ತಿರುವವರ ಪಾಪಗಳನ್ನು ಕ್ಷಮಿಸುತ್ತದೆ. ದುಃಖ ಸಾಗರದಲ್ಲಿ ಮುಳುಗಿರುವವರಿಗೆ, ನಿರಾಶೆ, ಹತಾಶೆಯ ಅಂಚನ್ನು ಮುಟ್ಟಿರುವವರಿಗೆ, ಸಂಸಾರದಲ್ಲಿ ಸೋತು ಸಾಯುತ್ತಿರುವ ಹೃದಯಗಳಿಗೆ ದೇವರೇ ಕೊಟ್ಟಿರುವ ಸಾಂತ್ವನ ಈ ಕಣ್ಣೀರು. ಆ ನಿನ್ನ ಕಣ್ಣೀರನ್ನು ತಡೆಯದಿರು, ಅದು ಹರಿಯಲಿ. ಪರರ ದುಃಖದಲ್ಲಿ ಭಾಗಿಯಾಗಲು ನಿನ್ನ ಕಣ್ಣೀರು ಹರಿಯಲಿ. ನಿನ್ನ ಕಣ್ಣೀರು ಕಂಡು ಅವರ ನೋವು ಸ್ವಲ್ಪವಾದರೂ ಇಂಗಲಿ. ತನ್ನ ಕಷ್ಟದಲ್ಲಿ ಪಾಲ್ಗೊಳ್ಳುವವರು ಕೆಲವರಾದರೂ ಇದ್ದಾರೆ ಎಂಬ ಸಮಾಧಾನವಾದರೂ ಅವರಿಗೆ ಸಿಗಲಿ. ಆಸ್ಪತ್ರೆಯಲ್ಲಿರುವ ಅನಾಥ ರೋಗಿಗಳಿಗಾಗಿ ನಿನ್ನ ಕಣ್ಣೀರು ಹರಿಸು. ಸೆರೆಮನೆಯಲ್ಲಿರುವ ಕೊಲೆ ಪಾತಕರಿಗಾಗಿ ನಿನ್ನ ಕಣ್ಣೀರು ಸುರಿಸು. ಕೋಮು ದ್ವೇಷದಿಂದ ಪ್ರತಿದಿನ ರಕ್ತ ಹರಿಸುತ್ತಿರುವ ರಾಜಕೀಯ ಶಕ್ತಿಗಳಿಗಾಗಿ ನಿನ್ನ ಕಣ್ಣೀರು ಹರಿಯಲಿ. ನಿನ್ನ ಆತ್ಮವನ್ನು, ನಿನ್ನ ಕೆಟ್ಟ ಯೋಚನೆಗಳನ್ನು, ನಿನ್ನ ಸ್ವಾರ್ಥ ಹೃದಯವನ್ನು ಕಣ್ಣೀರಿನಿಂದ ಶುದ್ಧೀಕರಿಸು. ನಿನ್ನ ಕಣ್ಣೀರು ದೇವರ ಕೋಪವನ್ನು ದೂರ ಮಾಡಲಿ. ನಿನ್ನ ಕಣ್ಣೀರಿನ ಹನಿಗಳಲ್ಲಿ, ನಿನ್ನ ಪಶ್ಚಾತ್ತಾಪದ ಬೇಗೆಯಲ್ಲಿ ನಿನ್ನ ಅಪರಾಧಗಳೆಲ್ಲ ಬೆಂದು ನಾಶವಾಗಲಿ. ನಿನ್ನ ಹೃದಯವು ಶುಭ್ರವಾಗಿ ನಿನ್ನ ಮನ ಪರಿವರ್ತನೆ ಆಗಲಿ. ನಿಮ್ಮ ಪುತ್ರ ಯೇಸು ಪಟ್ಟ ಎಲ್ಲ ಬಾಧೆಯಲ್ಲಿ ನಾನು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ. ಶಿಲುಬೆಯ ಭಾರ ಹೆಚ್ಚಾದಂತೆ ನಡೆಯಲಾಗದೆ ಯೇಸು ನೆಲಕ್ಕೆ ಬಿದ್ದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಅಗೋ ನೋಡಿ, ಯೇಸು ಮತ್ತೆ ನೆಲಕ್ಕೆ ಕುಸಿದಿದ್ದಾರೆ. ನೋವಿನಿಂದ ನರಳಾಡುತ್ತಿದ್ದಾರೆ. ದೇಹದಲ್ಲಿದ್ದ ಶಕ್ತಿಯೆಲ್ಲ
ಕುಗ್ಗಿ ಹೋಗಿದೆ. ಕೆಳಗೆ ಬಿದ್ದ ಯೇಸುವಿಗೆ ಸಹಾಯ ಮಾಡುವ ಬದಲು ಆ ಜನ ಮತ್ತೆ ಅವರನ್ನು ಕೈ ಸೋಲುವ ತನಕ ಹೊಡೆಯುತ್ತಿದ್ದಾರೆ. ಅವರ ದ್ವೇಷ, ಕೋಪ ಅಷ್ಟು ಭಯಂಕರ ರೂಪ ತಾಳಿ ಅವರನ್ನು ಪಶುಗಳನ್ನಾಗಿ ಮಾಡಿದ್ದೆ. ಮಾನವತನಗಾಗಿ ಈ ಧರೆಗೆ ಬಂದ ದೇವರನ್ನು ಪ್ರಾಣಿಗಿಂತ ಕಡೆಯಾಗಿ ಕಾಣುತ್ತಿದ್ದಾನೆ. ಪ್ರಾಣಿಗಿಂತಲೂ ಕ್ರೂರವಾಗಿ, ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದಾನೆ. ಸ್ವಾಮಿ ಮೌನವಾಗಿದ್ದರೆ ಮಾನವನನ್ನು ಅತಿಯಾಗಿ ಪ್ರೀತಿಸಿದ್ದಕ್ಕೆ ಅವರಿಗೆ ಈ ಶಿಕ್ಷೆ. ಪ್ರೀತಿಸಿದ ಯೇಸುವಿಗೆ ಕ್ರೂರತೆಯ ಹಿಂಸೆಯ ಪ್ರತಿಫಲ. ಮಾನವನು ಪವಿತ್ರನು, ಶ್ರೇಷ್ಠ ಸೃಷ್ಟಿ ಎಂದು ದೇವರು ಅವನ ಸನಿಹಕ್ಕೆ ಬಂದರು. ಆದರೆ ಮಾನವ ದೇವರನ್ನು ದೂರವಿರಿಸಿದ್ದಾನೆ. ಜಗತ್ತಿನಲ್ಲಿರುವುದು ಒಂದೇ ಒಂದು ರೀತಿಯ ಪಾಪ, ಅದೇ ತನ್ನ ಸಹೋದರನಿಗೆ ಮಾನಹಾನಿ ಮಾಡುವುದು. ಮಾತಿನಿಂದಲೇ ಅವನ ಹೃದಯ ತಿವಿಯುವ ಪಾಪ. ಇದಕ್ಕೆ ನಾವೆಲ್ಲರೂ ಹೊಣೆಯಲ್ಲವೇ? ಆದರೂ ಅದು ತಪ್ಪು ಎಂದು ನಮಗ್ಯಾರಿಗೂ ಅನಿಸುವುದೇ ಇಲ್ಲ. ಓ ಮನುಜನೇ, ಇನ್ನಾದರೂ ನೆರೆಯವರನ್ನು ಗೌರವದಿಂದ ಕಾಣು. ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಇದಕ್ಕಿಂತ ಹೆಚ್ಚಾಗಿ ನೀನು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನಿನ್ನ ನೆರೆಯವನೇ ನಿನ್ನ ಸ್ನೇಹಿತನು. ನಿನ್ನ ದೇವರನ್ನು ಆ ನಿನ್ನ ಸ್ನೇಹಿತನಲ್ಲಿ ಕಾಣು. ಆಗ ಆ ದೇವರು ನಿನ್ನೊಂದಿಗೆ ಇರುತ್ತಾರೆ. ಚಾಟಿಯೇಟು ಸೂಜಿ ಮುಳ್ಳು ದೇಹವೆಲ್ಲ ಗಾಯವಾಗಿ ಬಾಧೆಯಿಂದ ನೊಂದರು. 10ನೇ ಸ್ಥಳ. ಮಾನವ ಯೇಸುವನ್ನು ಬೆತ್ತಲಾಗಿಸಿದ ಜನತೆಯ ಜೀವನ ಅವರನ್ನು ನಾಚಿಸಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕಲ್ವಾರಿ ಬೆಟ್ಟ ತಲುಪಿದಾಯಿತು. ಕುರಿಮರಿಯು ಕಟುಕನ ಮನೆ ಸೇರಿದೆ. ಯಜ್ಞಪಶು ವಧಾಸ್ಥಾನವನ್ನು ತಲುಪಿ ಪ್ರಾಣಾರ್ಪಣೆಗೆ ಸಿದ್ಧವಾಗುತ್ತಿದೆ. ಯೇಸು ಎಲ್ಲರ ಮುಂದೆ ಬೆತ್ತಲಾಗಿದ್ದಾರೆ. ಅವರಿಗೆ ನಾಚಿಕೆ ಆಗಿರಬೇಕು. ಯಾವ ನಾಚಿಕೆ? ಸತ್ಯ, ನ್ಯಾಯ, ಧರ್ಮ ಎಲ್ಲವೂ ಕಳಚಿ ಹೋಗಿರುವ ಈ ಜನರ ಬೆತ್ತಲೆಯ ಜೀವನ ಅವರನ್ನು ನಾಚಿಸಿತು. ನೀನು ಈ ಸ್ಥಿತಿಯಲ್ಲಿ ಯೇಸುವನ್ನು ನೋಡಿದೆಯಾ? ಅವರು ಒಬ್ಬ ಬೆತ್ತಲೆ ಆಕೃತಿಯಾಗಿ ಕಾಣುತ್ತಿದ್ದಾರೆಯೇ? ಬೆತ್ತಲೆ ಆಗಿರುವ ಯೇಸು ಸ್ವಾಮಿಯನ್ನು ಕಂಡು ನಿನಗೆ ನಾಚಿಕೆ ಆಗುತ್ತಿದೆಯಾ? ನಾಚಿಕು, ಏಕೆಂದರೆ ಆ ಬೆತ್ತಲೆ ಮನುಷ್ಯ ನೀನೇ. ಯಾರಿಗೂ ಕಾಣದ ಅಂತರಂಗ, ನೀನು ಮುಚ್ಚಿಟ್ಟುಕೊಳ್ಳುವ ನಿನ್ನ ಕೆಟ್ಟ ಭಾವನೆಗಳು, ನಿನ್ನ ಅಪರಾಧಗಳು, ನಿನ್ನೊಳಗೆ ಕುದಿಯುತ್ತಿರುವ ನಿನ್ನ ದುಷ್ಟ ಯೋಚನೆಗಳು, ಇವೆಲ್ಲ ನಿನ್ನನ್ನು ಬೆತ್ತಲೆ ಆಗಿಸಿರುವುದನ್ನು ನೋಡುವಾಗ ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ಹೌದು, ಹೋಗಿ ದೇವರ ಬೆಳಕಿನ ಮುಂದೆ ನಿಂತುಕೋ. ನಿನ್ನ ಪಾಪ ನಿನಗೆ ಕಾಣಿಸುತ್ತದೆ. ಯೇಸುವಿನ ಬೆತ್ತಲೆ ದೇಹದ ಮೇಲೆ ಒಂದು ತುಂಡು ಬಟ್ಟೆ ಹಾಕುವ ಆಸೆ ನಿನಗಾಗುತ್ತಿದೆಯೇ? ಹಾಗಾದರೆ ನಿನ್ನ ಹೃದಯವನ್ನು ಒಮ್ಮೆ ಪ್ರಾಮಾಣಿಕವಾಗಿ ಪರೀಕ್ಷಿಸಿ ನೋಡು. ಅಲ್ಲಿ ನಿನ್ನ ಬೆತ್ತಲೆತನ ಕಾಣುತ್ತದೆ. ಆಗ ಆ ಬೆತ್ತಲೆ ಹೃದಯವನ್ನು ಪರಿವರ್ತಿಸಲು ಪ್ರಯತ್ನಿಸು. ಇದೇ ನೀನು ಯೇಸುವಿಗೆ ಕೊಡಬಹುದಾದ ಬಟ್ಟೆಗಳು. ಸಾವು ನೋವು ತಾಳಿಕೊಂಡು ಶತ್ರುಗೆಲ್ಲ ಕ್ಷಮೆ ತೋರಿ ಶಾಂತಿದಾತರಾದರು. 11ನೇ ಸ್ಥಳ. ಪ್ರೀತಿಸುವ ದೇವರಿಗೆ ಪ್ರೀತಿ ಇಲ್ಲದವರ ಕ್ರೂರ ಮೊಳೆಗಳು ಜಡಿಯಲ್ಪಟ್ಟಿದೆ. ಪ್ರೀತಿಸುವ ದೇವರಿಗೆ ಪ್ರೀತಿ ಇಲ್ಲದವರ ಕ್ರೂರ ಮೊಳೆಗಳು ಜಡಿಯಲ್ಪಟ್ಟಿವೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸುಕ್ರಿಸ್ತರನ್ನು ಶಿಲುಬೆಗೆ ಜಡಿದರು. ಅವರ ಎಲುಬುಗಳು ಪುಡಿ ಪುಡಿಯಾದವು. ಕಬ್ಬಿಣದ ಮೊಳೆಗಳು, ಸುತ್ತಿಗೆಯ ಭಾರವಾದ ಏಟುಗಳು, ಪ್ರತಿಯೊಂದು ಹೊಡೆತವೂ ಮಾಂಸವನ್ನು ಸೀಳಿ ರಕ್ತವನ್ನು ಹರಿಸಿತು. ಎಂಥ ಭೀಕರ ನೋಟ! ನಮ್ಮ ದೇವರು ಶಕ್ತಿಹೀನರು, ಅಶಕ್ತರು, ಅಸಹಾಯಕರೂ ಆದಂತೆ ಕಾಣುತ್ತಿದ್ದಾರೆ. ಯೇಸುಕ್ರಿಸ್ತರು ಶಿಲುಬೆಗೆ ತಮ್ಮನ್ನೇ ಅರ್ಪಿಸಿಕೊಂಡ ಕಾರಣ ನಿನಗೆ ತಿಳಿದಿದೆಯೇ? ಬೇರೆ ಮಾರ್ಗವಿಲ್ಲದ ತಮ್ಮನ್ನು ಒಪ್ಪಿಕೊಳ್ಳುವ ಸ್ಥಿತಿ ಅವರಿಗೆ ಬಂತೆ? ಅಥವಾ ಒಂದು ಪರಿಸ್ಥಿತಿಗೆ ಅವರು ಬಲಿಪಶುವಾದರೆ? ಇಲ್ಲ, ಇರುವುದು ಒಂದೇ ಕಾರಣ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನು ನಿನ್ನ ಪಾಪಗಳಿಂದ, ಮೂಢನಂಬಿಕೆ ಆಚರಣೆಗಳಿಂದ, ಅನ್ಯಾಯ ಅಸತ್ಯದಿಂದ ಬಿಡುಗಡೆ ಮಾಡಲು ಬಂದಿದ್ದೇನೆ ಎಂದು ಅವರು ಹೇಳಿದ್ದರಿಂದ. ಸ್ವಾಮಿ ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಸಂಪೂರ್ಣ ಭಾವೋದ್ರೇಕದಿಂದ ಹೇಳು. ನನಗಾಗಿ ಇಷ್ಟೊಂದು ತ್ಯಾಗ ಮಾಡಿ ಪ್ರಾಣವನ್ನೇ ಅರ್ಪಿಸಿದ ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ ಎಂದು ಹೇಳು. ನಿನ್ನ ಪ್ರೀತಿಯ ಸಂಭಾಷಣೆಗೆ ಕ್ರಿಸ್ತ ಸಾಯದೆ ಇನ್ನೂ ಕಾಯುತ್ತಿದ್ದಾರೆ. ಕ್ರಿಸ್ತ, ನಾನು ನಿನ್ನನ್ನು ಪ್ರೀತಿಸುವೆ ಎಂದು ಪಣತೊಟ್ಟು ಹೇಳು. ಶಿಲುಬೆಯೇ ನಿನ್ನ ಮುಕ್ತಿಗೆ ಸಾಧನ. ಇದು ವಿಚಿತ್ರವೆನಿಸಬಹುದು, ಆದರೆ ಸತ್ಯ. ಕಷ್ಟಗಳೇ ಮಾನವನ ಶುದ್ಧತೆಗೆ ಮತ್ತು ಮುಕ್ತಿಗೆ ಹಾದಿ. ನಿನ್ನ ಈ ಅನಿಶ್ಚಿತ ಜೀವನ ಸಂಸಾರದಿಂದ ನಿನಗೆ ಬಿಡುಗಡೆ. ನಿನ್ನಲ್ಲಿ ವಿಶ್ವಾಸವಿದ್ದರೆ ನಿನ್ನ ಶಾಶ್ವತ ಹೃದಯ ಇನ್ನೆಂದಿಗೂ ಸಾಯದು. ದೇವನ ರಕ್ತದಿಂದ ಎಂದೆಂದೂ ಪುಟಿಯುವ ಚಿರುಮೆಯಾಗಿಯೇ ಇರುವುದು. ಹೌದು, ಕ್ರಿಸ್ತನ ರಕ್ತ ನಿನ್ನೊಳಗೆ ಹರಿದಾಗ ನಿನಗೂ ದೇವರಾಗುವ ಶಕ್ತಿ ಬರುತ್ತದೆ. ಕ್ರೂಜೆ ಮೇಲೆ ಪ್ರಾಣ ನೀಡಿ ಪೂಜ್ಯತಾಯ ದಾನ ಮಾಡಿ ಜೀವದಾತರಾದರು. 12ನೇ ಸ್ಥಳ. ನಿಮ್ಮ ಪ್ರೀತಿಸಲು ಬಂದೆ, ನೀವು ನನ್ನ ಪ್ರಾಣವನ್ನೇ ಕೇಳಿದಿರಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಾವು ದೇವರನ್ನು ಕೊಂದೆವು. ಹೌದು, ನಾವು ದೇವರ ಕೊಲೆಗಾರರು. ಕಣ್ಣೆತ್ತಿ ಅಲ್ಲಿ ನೋಡಿ, ಎಂಥ ಭೀಕರ ಕೊಲೆ! ನೀನು ದೇವರನ್ನು ಕೊಂದೆಯಾ? 2000 ವರ್ಷಗಳ ಹಿಂದೆ ನಡೆದ ಈ ಭೀಕರ ಕೊಲೆಗೆ ನೀನೇಗೆ ಕಾರಣ ಎಂದು ಯೋಚಿಸುವೆಯಾ? ಹೌದು, ಯೇಸುಕ್ರಿಸ್ತರ ಮರಣ ನಮ್ಮನ್ನೇ ಅಪರಾಧಕ್ಕೀಡು ಮಾಡುವಂತೆ ತೋರುತ್ತಿದೆ. ಅವರ ಪ್ರೀತಿಯನ್ನು ನೀನು ತಿರಸ್ಕರಿಸಿದೆ. ಅವರ ವಾಕ್ಯವನ್ನು ನೀನು ಆಲಿಸಲೇ ಇಲ್ಲ. ನೀನು ಒಬ್ಬರನ್ನು ಪ್ರೀತಿಸಿದಾಗ ಅವರು ಆ ಪ್ರೀತಿಯನ್ನು ತಿರಸ್ಕರಿಸಿ ಅದನ್ನು ಕಡೆಗಣಿಸಿದರೆ ನಿನಗೆ ಸಾವೇ ಲೇಸು. ನಾವು ಈ ಪ್ರೀತಿಯನ್ನು ತಿರಸ್ಕರಿಸಿ ಎಷ್ಟೋ ಮಂದಿಯನ್ನು ಕೊಂದಿದ್ದೇವೆ. ಇವರೆಲ್ಲ ನಮ್ಮ ಕಡೆ ಬೆರಳು ತೋರಿಸುತ್ತಾ ನಾವು ಜೀವಿಸ ಬಯಸಿದ್ದೆವು. ನೀನು ನಮ್ಮ ಕಡೆ ಸ್ವಲ್ಪ ಕಣ್ಣೆತ್ತಿ ನೋಡಿದರೂ ನಾವು ಬದುಕುತ್ತಿದ್ದೆವು. ಆದರೆ ನೀನು ಕಣ್ಣೆತ್ತಿಯೂ ನೋಡಲಿಲ್ಲ ಎನ್ನುತ್ತಿದ್ದಾರೆ. ನಿನಗೆ ಸ್ನಾನ ದೀಕ್ಷೆ ಕೊಡುವಾಗ ದೇವಾಲಯದ ಗಂಟೆ ಸುಮಧುರ ನಾದದಿಂದ ವಾರಿಸಿತು. ನೀನು ಸಾಯುವಾಗ ಅದು ಮೇಲುಧ್ವನಿಯಿಂದ ಕೂಗುತ್ತದೆ. ಎಲ್ಲರೂ ನಿನ್ನ ಸಾವಿನ ಗಂಟೆಯನ್ನು ಕೇಳಿಸಿಕೊಳ್ಳುತ್ತಾ ಯಾರು ಸತ್ಯರು ಎಂದು ಕೇಳುತ್ತಾರೆ. ಹಿಂದೆ ನೀನು ಇದೇ ಗಂಟೆ ಶಬ್ದ ಕೇಳಿಸಿಕೊಂಡಾಗ ಹಾಗೆ ಪ್ರಶ್ನಿಸಿರಬಹುದು. ಆದರೆ ಈ ದಿನ ಆ ಪ್ರಶ್ನೆ ನಿನಗೆ ಅನ್ವಯಿಸಿರುವಾಗ ಆ ಗಂಟೆಯ ಶಬ್ದವಾಗಲಿ ಆ ಪ್ರಶ್ನೆಯಾಗಲಿ ನಿನಗೆ ಕೇಳಿಸದು. ನಿನ್ನ ಮನೆಯ ಗಡಿಯಾರದ ಟಿಕ್ ಟಿಕ್ ಶಬ್ದ ನಿನಗೆ ಕೇಳಿಸುವುದೋ? ಅದು ನಿನ್ನ ಜೀವನದ ಪ್ರತಿಯೊಂದು ನಿಮಿಷವನ್ನು ಅಳೆಯುತ್ತಾ ಶಬ್ದ ಮಾಡುತ್ತಿದೆ. ನಿನಗೆ ಈ ಶಬ್ದ ಕೇಳಿದಾಗ ಭಯವಾಗುತ್ತಿದೆಯೇ?
ಅಂದು ನಿನ್ನ ದೇವರಾದ ಯೇಸು ಕ್ರಿಸ್ತರಿಗೂ ಅದೂ ಭಯವನ್ನುಂಟು ಮಾಡಿತ್ತು. ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ ಎಂದಿದ್ದರು. ಆದರೆ ಅವರಿಗೆ ಪಾಪದ ಭಯವಿರಲಿಲ್ಲ. ಅದರಿಂದಲೇ ತಂದೆಯೇ, ಇಗೋ, ನಿಮ್ಮ ಕರಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ ಎಂದರು. ಆದರೆ ಅವರಿಗೆ ಒಂದು ಭಯವಿತ್ತು, ನಿನ್ನ ಆತ್ಮದ ಭಯ. ನಿನಗೂ ಆ ಭಯವಿದೆಯೇ? ಆ ಭಯವಿದ್ದಲ್ಲಿ ನಿನ್ನ ಸಾವಿಗೆ ನೀನು ಅಂಜಬೇಕಾಗಿಲ್ಲ. ಕಾರಣ ಯೇಸು ಸಾವನ್ನು ಜಯಿಸಿದ್ದಾರೆ. ಯೇಸುವಿನ ಮರಣದಿಂದ ನೀನು ದೇವರ ಮಗನಾಗಿರುವೆ, ನಿನಗೆ ಸಾವಿಲ್ಲ. ಆದ್ದರಿಂದ ವಿಶ್ವಾಸವಿಡು, ಧೈರ್ಯವಾಗಿ ಹೇಳು, ತಂದೆಯೇ, ಪ್ರಭು ಯೇಸುವೇ, ನಿನ್ನ ಕರಗಳಲ್ಲಿ ಇಗೋ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ. ಸಾವು ಎಮ್ಮ ಕೋರಿದಾಗ ನೀವು ಎಮ್ಮ ಕಾಯಿರಮ್ಮ, ಪೂಜ್ಯ ಕನ್ಯಾ ಮಾತೆಯೇ. 13ನೆಯ ಸ್ಥಳ. ಅಶಕ್ತರನ್ನು ಶಕ್ತರನ್ನಾಗಿಸಲು ಬಂದ ದೇವ ಇಂದು ತಾನೇ ಅಶಕ್ತನಾದನು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮರಣದಂಡನೆಯಿಂದ ಬೇರೆಯವರನ್ನು ಪಾರು ಮಾಡಲು ಬಂದ ಯೇಸು ಇಂದು ತಾನೇ ಮರಣಕ್ಕೆ ಗುರಿಯಾಗಿ ಬೇರೆಯವರಿಂದ ಸೇವೆ ಪಡೆಯುತ್ತಿದ್ದಾರೆ. ಆ ದೇಹ ನಿತ್ರಾಣವಾಗಿದೆ, ರಕ್ತದಿಂದ ಮುದ್ದೆ ಆಗಿದೆ. ಮಾತೆಯ ಮರಿಯಮ್ಮನವರು ತನ್ನ ಮಗನನ್ನು ಕಂಡು ಕಣ್ಣೀರು ಹರಿಸುತ್ತಿದ್ದಾರೆ. ಅವರ ಹೃದಯ ಮಿಡಿಯುತ್ತಿದೆ. ತಾನು ಚುಂಬಿಸಿದ ಮುಖ, ಮುದ್ದು ಮಾಡಿದ ಕೈಗಳು ಇಂದು ಜೀವ ಕಳೆದು ಕೊಂಡಂತೆ ಕಾಣುತ್ತಿವೆ. ಆದರೂ ತನ್ನ ಮುದ್ದು ಮಗನನ್ನು ತೊಡೆಯ ಮೇಲಿರಿಸಿಕೊಳ್ಳಲು ಆ ಮಾತೆ ಹಾತೊರೆಯುತ್ತಾಳೆ. ತಂದೆಯೇ, ನಿನ್ನ ಇಚ್ಛೆ ನೆರವೇರಲಿ ಎನ್ನುತ್ತಾರೆ ಆ ಮಹಾತಾಯಿ ಮರಿಯಮ್ಮ. ಹೌದು, ಎಲ್ಲವೂ ಆ ದೇವರ ಇಚ್ಛೆಯೇ. ನಾವು ಕೂಡ ನಿನಗೂ ನನಗೂ ಇಂದಲ್ಲ ನಾಳೆಯಲ್ಲ ನಾಳಿದ್ದು ಸಾವಿನ ಗಂಟೆ ಬಾರಿಸಲೇಬೇಕು. ನಾವು ನಿಶಕ್ತರಾಗಲೇಬೇಕು. ಪರರ ಒತ್ತಾಸೆ ಬಯಸಲೇಬೇಕು. ಅಂಜಬೇಡ, ಸ್ವಾಮಿ ಕ್ರಿಸ್ತರು ಅಂಜದೆ ಸತ್ತರು. ನಿನಗೂ ಒಂದು ಆಶ್ವಾಸನೆ ಇತ್ತರು. ನೀನು ಕ್ರಿಸ್ತರನ್ನು ನಂಬಿದರೆ ಸಾವು ನಿನಗೆ ಕೊನೆಯಲ್ಲ. ಕೊನೆಯೆಂದು ಕಣ್ಣಿಗೆ ಕಂಡರೂ ಅದು ಜಯವಲ್ಲ. ಇಂದು ನೀ ನಿತ್ರಾಣನಂತೆ ಕಾಣಬಹುದು, ಆದರೆ ನಿನ್ನೊಂದಿಗೆ ನಿನ್ನ ಪ್ರಭು ಇದ್ದಾರೆ. ನೀನು ಅಂಜುವ ಅದೇ ಸಾವನ್ನು ಅವರು ಸೆರೆ ಹಿಡಿದಿದ್ದಾರೆ. ನಿನಗೆ ಸಾವಿಲ್ಲ. ಓ ಸಾವೇ, ನಿನ್ನ ಜಯವೆಲ್ಲಿ? ಓ ಸಾವೇ, ನಿನ್ನ ವಿಷದ ಕೊಂಡಿಯಲ್ಲಿ? ಪ್ರಭು ಯೇಸುವೇ, ಬದುಕಿದರೆ ನಿಮಗಾಗಿ ಬದುಕುತ್ತೇನೆ, ಸತ್ತರೂ ನಿಮಗಾಗಿ ಸಾಯುತ್ತೇನೆ ಎಂಬ ವಿಶ್ವಾಸ ನೀಡಿರಿ. ನಮ್ಮ ದೇಹ ಧೂಳಾದಾಗ ದೈನ್ಯದಿಂದ ಆತ್ಮಕ್ಕೆಮ್ಮ ನೀಡಿ ಸ್ವರ್ಗ ಶೋಭೆಯ. 14ನೆಯ ಸ್ಥಳ. ಸತ್ಯ ಎದುರಿಸಲಾಗದ ಮಾನವ ಸತ್ಯವನ್ನು ಸಾಯಿಸಿ ಭೂಸ್ಥಾಪನೆ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಸ್ವಾರ್ಥದಲ್ಲಿ ಶಾಶ್ವತವಾಗಿ ಬಾಳುವ ಆಸೆಯಿಂದ ಮಾನವ ಸಾವಿಗೆ ಅಂಜುತ್ತಾನೆ. ಸತ್ಯವನ್ನು ಮೆಟ್ಟಿ ತುಳಿದು ಸಾಯಿಸಿ ಮಣ್ಣಿನಲ್ಲಿ ಹೊತ್ತು ನಿಶ್ಚಿಂತೆಯಿಂದಿರಲು ಬಯಸುತ್ತಾನೆ. ಆದರೆ ಸತ್ಯಕ್ಕೆ, ತ್ಯಾಗ, ಪ್ರೀತಿಗೆ ಎಂದಿಗೂ ಸಾವಿಲ್ಲ. ಇದೋ ನೋಡಿ, ಇಲ್ಲಿ ಕಾಣುತ್ತಿದೆ ಅದೇ ಸತ್ಯ. ನಿಕೋದೇಮನೇ, ನೋಡು ನಿನ್ನ ಕ್ರಿಸ್ತರನ್ನು. ರಾತ್ರಿ ವೇಳೆ ಅವರನ್ನು ಹುಡುಕುತ್ತಾ ನೀ ಬಂದೆ ಅಲ್ಲ, ಆದರೂ ಈ ಸತ್ಯವನ್ನು ಅರಿಯಲಿಲ್ಲ. ಓ ಹೆರೋದನೇ, ಯೇಸುವನ್ನು ನೋಡಲು ಬಯಸಿದೆಯಲ್ಲ. ನೋಡು ನಿನ್ನ ದೇವರನ್ನು, ಇದೇ ಸತ್ಯ. ಈ ಸತ್ಯವನ್ನೇ ಅರಿಯಲು ನೀ ಆಶಿಸಿದರೂ ಭಯದಿಂದ ನಡುಗಿದೆಯಲ್ಲ. ಓ ಪಿಲಾತನೇ, ನೋಡು, ನೀ ಕೈಬಿಟ್ಟ ಸತ್ಯವನ್ನು, ಸತ್ಯವೆಂದರೇನು ಎಂದು ಅಂದು ಕೇಳಿದೆಯಲ್ಲ.
ಇಗೋ ಈಗ ಸತ್ಯ ನಿನ್ನ ಮುಂದೆ ಬೆತ್ತಲಾಗಿ ನಿಂತಿದೆ. ಸತ್ಯ ಅರಿತು ನೀ ಕೈ ತೊಳೆದುಕೊಂಡೇ ಅಲ್ಲ. ನೋಡು, ನೀನು ಅರಿಯಬೇಕಾಗಿದ್ದ ಸತ್ಯವನ್ನು ಇನ್ನಾದರೂ ನೋಡು. ನೀ ಕಾಣಬೇಕಾಗಿದ್ದ ಕ್ರಿಸ್ತರನ್ನು ಈಗಲಾದರೂ ನಂಬು. ಅವರನ್ನು ವಿಶ್ವಾಸಿಸಿ ಶಾಶ್ವತವಾಗಿ ಜೀವಿಸು. ಅಂದು ಕ್ರಿಸ್ತರನ್ನು ಕಂಡ ದಿನ ಅವರ ಸತ್ಯ ನಿನ್ನನ್ನು ಆಕರ್ಷಿಸಲಿಲ್ಲ. ಇಂದು ಬೆತ್ತಲೆಯಾಗಿ ಬಿದ್ದಿರುವ ಕ್ರಿಸ್ತನನ್ನು ದೇವರು ಎಂದು ನಮಿಸುತ್ತಿರುವೆ. ಹೌದು, ಇದೇ ಸತ್ಯ. ಓ ಮನುಷ್ಯನೇ, ಸತ್ತು ಹೋಗದ ಸತ್ಯವನ್ನು ನೀ ಅರಸು. ನಾ ಎಲ್ಲಿ ಹುಡುಕಲಿ ಎನ್ನಬೇಡ. ನಿನ್ನ ಜೀವನದಲ್ಲಿ ಕಷ್ಟ ಕೋಟಲೆಗಳಲ್ಲಿ ನೀ ಸಿಕ್ಕಿ ನರಳುವಾಗ ಆಗ ಅರಿಯುವೆ ಸತ್ಯವನ್ನು. ಆಗ ನೀ ಹೇಳು, ಸ್ಥಿರ ಮನಸ್ಸಿನಿಂದ ಪಣತೊಟ್ಟು ಹೇಳು, ತಂದೆ, ನಿನ್ನ ಚಿತ್ತ ನೆರವೇರಲಿ ಇಂದು, ನಾಳೆ, ಮುಂದೆ, ಎಂದೆಂದಿಗೂ. ಮುಕ್ತಾಯ ಪ್ರಾರ್ಥನೆ. ಈ ಶಿಲುಬೆ ಹಾದಿಯಲ್ಲಿ ಪ್ರಭು ಕ್ರಿಸ್ತರನ್ನು ಹಿಂಬಾಲಿಸಿದೆವು. ಅವರ ಪ್ರತಿಕ್ಷಣದ ನೋವಿನೊಂದಿಗೆ ನಮ್ಮ ನೋವನ್ನು ಹೋಲಿಸಿಕೊಂಡು ನಮ್ಮ ಜೀವನದ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಅವರ ನೋವಿಗೆ ಕಾರಣವಾದ ನಮ್ಮ ಅಪರಾಧಗಳ ಬಗ್ಗೆ, ಸ್ವಾರ್ಥ, ಮೋಹ, ಲೋಭದ ಬಗ್ಗೆ, ನಮ್ಮ ಅಸತ್ಯ ಅನ್ಯಾಯದ ಜೀವನದ ಬಗ್ಗೆ ಯೋಚಿಸಿ ಪಶ್ಚಾತ್ತಾಪಪಟ್ಟಿದ್ದೇವೆ. ಅವರ ಹೆಜ್ಜೆಗಳಲ್ಲೇ ಸಾಗಿದ ನಮ್ಮ ಮನಗಳು ಇಂದು ಪರಿವರ್ತನೆಗಾಗಿ ಹಾತೊರೆಯಲೇಬೇಕು. ನಮ್ಮ ಜೀವನದ ಅಭದ್ರತೆಯನ್ನು, ಗೊಂದಲದ ಸುಳಿಯನ್ನು ಅರಿತು ಅದರಿಂದ ಬಿಡುಗಡೆ ಹೊಂದಿ ಮುಕ್ತಿ ಕಾಣಲು ಹಾತೊರೆಯಬೇಕು. ಸತ್ಯಕ್ಕೆ ಸಾವಿಲ್ಲ. ಪ್ರಭು ಯೇಸು ಸತ್ತು ಸಾವನ್ನು ಜಯಿಸಿದ ಮೇಲೆ ಸಾವು ನಮಗೆ ಭಯ ತರಬಾರದು. ನಮ್ಮ ಜೀವನಕ್ಕೆ ಒಂದು ಬೆಲೆ ಇದೆ. ನಾವು ದೇವರ ರೂಪದಿಂದ ಹುಟ್ಟಿದವರು, ಅವರ ಪ್ರೀತಿಯಿಂದ ರೂಪಿತರಾದವರು, ಅವರೊಂದಿಗೆ ಆನಂದ ಕಾಣಬೇಕಾದವರು. ಪುನರುತ್ಥಾನದ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ, ನಾವು ಅವರೊಂದಿಗಿದ್ದೇವೆ. ಅದೇ ನಮ್ಮ ಜೀವನದ ಅಂತಿಮ ತೃಪ್ತಿ, ಅದೇ ನಮ್ಮ ಅಂತಿಮ ಆನಂದ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ಅವರ ದೇಶಕ್ಕಾಗಿಯೂ, ಅವರ ಒಳ್ಳೆಯ ಆರೋಗ್ಯಕ್ಕಾಗಿಯೂ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ.